ಹಣಕಾಸಿನ ಸ್ಥಿತಿ ನೋಡಿದ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇವತ್ತು ದೇಶದ ಆರ್ಥಿಕತೆ ಚೆನ್ನಾಗಿದೆ, ಹೀಗಾಗಿ ನಾವು ದುಡ್ಡು ಕೊಡ್ತಿದ್ದೇವೆ. ಬಸವರಾಜ ರಾಯರೆಡ್ಡಿ ದುಡ್ಡು ಇಲ್ಲ ಅಂತಾರೆ, ನನ್ನ ಹತ್ರ ಸಿದ್ದರಾಮಯ್ಯ ಹತ್ರ ದುಡ್ಡು ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ನ DNA ಅಂತ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವಾಗ ಆಫ್ಟರ್ ಅಬಾಲಿಷ್ ಆಯಿತು ಆವಾಗಿನಿಂದ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ಎಂಪ್ಲಾಯೀಸ್ ಪೆನ್ಷನ್ ಇದು ಮಹಾನಗರ ಪಾಲಿಕೆಯ ಎಂಪ್ಲಾಯೀಸ್ಗಳಿಗೆ ನೌಕರರಿಗೆ ರಾಜ್ಯ ಸರ್ಕಾರನ ಕೊಡ್ತಾ ಬಂದಿದೆ. ಈಗ ಅದನ್ನು ಈ ಸರ್ಕಾರ ಬಂದ ನಂತರ ಘನಂದಾರಿ ಸರ್ಕಾರ ಈಗ ಅದನ್ನು ಬಂದ್ ಮಾಡಿದ್ದಾರೆ. ಈಗ ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ಮೇಲೆ ಹಾಕೋದು. ಇಂದಿರಾ ಕ್ಯಾಂಟೀನ್ ದುಡ್ಡು ಮಹಾನಗರ ಪಾಲಿಕೆಯಿಂದ ಇವರೇನೂ ಕೊಡೋದಿಲ್ಲ. ಇಂದಿರಾ ಕ್ಯಾಂಟೀನ್ ದುಡ್ಡು ಸ್ಯಾಲ್ರಿ ದುಡ್ಡು ಕೊಡಬೇಕಾಗಿದ್ದು ಬಂದ್ ಮಾಡ್ಯಾರ, ದುಡ್ಡು ಕೊಡ್ತಾ ಇಲ್ಲ. ಮತ್ತು ಇಲ್ಲೇ ಒಂದು ಹಾಲ್ ಕಟ್ಟಬೇಕಾಗಿತ್ತು, ಅದನ್ನು ಬಂದ್ ಮಾಡಿ ನಿಲ್ಸ್ಯಾರ. ನೆಕ್ಸ್ಟ್ ಈಗ 2 ವರ್ಷ ಬಿಟ್ಟು ಚುನಾವಣೆ ಆಗಿ ನಂಬರ್ ಜಾಸ್ತಿ ಆದ್ರೆ ಕೂಡಕ್ಕೆ ಜಾಗ ಇಲ್ಲ, ಹಾಲ್ ಕಟ್ಟಕ್ಕೆ ಕೊಡ್ತಾ ಇಲ್ಲ. ಇದು ಇವತ್ತಿನ ಹಣಕಾಸಿನ ಸ್ಥಿತಿ.